ಥ್ಯಾಂಕ್ ಯು ಅಕ್ಕ. ಯು ಆರ್ ವೆಲ್ಕಮ್. ದೊಡ್ಡಮ್ಮೋರೆ, ನಾನು ಯಜಮಾನ್ರನ್ನ ನೋಡ್ಕೊಂಡು ಬರ್ತೀನಿ. ಒಳ್ಳೇದಮ್ಮ. ಮಲ್ಗಿದ್ರ ಯಜಮಾನ್ರೆ? ಇಲ್ಲ ನೈನಿ, ಹೇ ಹೇ ಲವ್. ಲವ್ವಾ ಅಂದ್ರೆ ಏನ್ ಯಜಮಾನ್ರೆ? ಈ ಪದ ಕೇಳ್ದಿರೋ ಜೀವಿ ಅನ್ನೋದು ಈ ಭೂಮಿ ಮೇಲಿದ್ರೆ ಅದು ನೀನ್ ಮಾತ್ರ. ಹಳ್ಳಿಲಿ ಹುಟ್ಟು ಬೆಳೆದಿದ್ದೀನಿ, ಓದ್ಕೊಂಡಿಲ್ಲ, ಕನ್ನಡ ಒಂದೇ ಬರೋದು, ಲೆಕ್ಕನೂ ಮಾಡಕ್ ಬರ್ದಿರೋಷ್ಟು ನಾನು ದಡ್ಡಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದದ್ದಿ ಅಲ್ಲ ನೀನು, ತುಂಬಾ ಜಾಣೆ ನೀನು. ನಿನ್ನಂತವ್ರಂತೂ ಯಾವುದಕ್ಕೂ ಹಿಂಜರಿಯಲ್ಲ. ಲವ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನೋಡು ಈ ಬೊಕ್ಕೆ ಹಾರ್ಟ್ ಶೇಪಲ್ಲಿದೆ, ಅಂದ್ರೆ ಹೃದಯದ ಆಕಾರದಲ್ಲಿದೆ. ನಿನ್ ಕಡೆ ತಿರುಗಿಸ್ ನೋಡು. ಓಹೋ, ಹೀಗಿದ್ರೆ ಇದನ್ನ ಲವ್ ಅಂತಾರ? ಕನ್ನಡದಲ್ಲಿ ಪ್ರೀತಿ ಅಂತಾರೆ. ಮನ್ಸಲ್ಲಿ ಹುಟ್ಟೋ ಪ್ರೀತಿಗೆ ಆಕಾರ ಕೊಟ್ರೆ ಈ ರೀತಿ ಕಾಣಿಸುತ್ತೆ. ಸರ್ಪ್ರೈಸ್! ಇದು ವಿ ಅಂದ್ರೆ ವಿ ಫಾರ್ ವಿಶಾಲ್ ಬಾವ. ಅದು ಎನ್ ಅಂದ್ರೆ ಎನ್ ಫಾರ್ ನೈನಿ ಅಕ್ಕ. ಇದು ಲವ್ ಸಿಂಬಲ್ ಅಂದ್ರೆ ಪ್ರೀತಿಯ ಚಿಹ್ನೆ. ಒಟ್ಟಿಗೆ ನೋಡಿದ್ರೆ ವಿಶಾಲ್ ಲವ್ಸ್ ನೈನಿ. ಅಂದ್ರೆ ವಿಶಾಲ್ ಬಾವ ನೈನಿ ಅಕ್ಕನ ಪ್ರೀತಿಸ್ತಾರೆ ಅಂತ ಅರ್ಥ. ಹಾ ಹೌದು ಯಜಮಾನ್ರೆ, ಒಂದ್ಸಲ ಸುಮನ ನಂಗೆ ಹೇಳಿದ್ಲು. ಅಂದ್ರೆ ಕೊನೆಗೂ ಯಜಮಾನ್ರು ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡ್ರು. ನೀನೇ ನನ್ನ ಮನ್ಸನ್ನ ಅರ್ಥ ಮಾಡ್ಕೋತಿಲ್ಲ ನೈನಿ. ಏನ್ ಯಜಮಾನ್ರೆ, ಏನೋ ಅಂದಾಗಿದೆ? ಹೂವ, ಫ್ಲವರ್ಸ್ ಚೆನ್ನಾಗಿದೆ ಅಂತಿದ್ದೀನಿ. ನಿಮ್ಗೋಸ್ಕರನೇ ತಂದೆ, ನೀವು ಬೇಗ ಹುಷಾರಾಗಬೇಕು ಅಂತ. ಇದನ್ನೆಲ್ಲ ಚೆನ್ನಾಗಿ ಕೊಡ್ತೀಯ? ತಗೊಳ್ಳಿ ಯಜಮಾನ್ರೆ. ಅಂದ್ರೆ ನೀನೀಗ ನೀನ್ ಹೃದಯನ ನನಗೆ ಕೊಡ್ತಿದ್ಯಾ ಅಂತ ಆಯ್ತು. ನನ್ನ ಜೀವನನ ಯಾವಾಗ್ಲೂ ನಿಮ್ಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ ಯಜಮಾನ್ರೆ. ಜೆಸ್ಸಿ, ಜೆಸ್ಸಿ, ಯಾರು ಇಲ್ವಲ್ಲ ಬ್ರೋ, ನಾವಿಬ್ಬರೇ ಇದ್ದೀವಾ? ಭವಿಷ್ಯದಲ್ಲೂ ನಾವಿಬ್ರು ಹೀಗೆ ಇರ್ತೀವಿ ಜೆಸ್ಸಿ. ಆವಾಗ ಹೇಗಿರ್ತೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಆಫ್ಕೋರ್ಸ್ ವಿಶಾಲ್ ಜೊತೆ ಹೇಗಾದರೂ ನನ್ನ ಮದುವೆ ಆಗಬೇಕು. ಅದಾದ್ಮೇಲೆ ಅವನು ಸಾಯ್ಬೇಕು, ಆಸ್ತಿ ನಮಗೆ ಸಿಗಬೇಕು, ಈ ಮನೆಯವರೆಲ್ಲ ಬೀದಿಗೆ ಬರಬೇಕು. ಹಾಸ್ಪಿಟ್ಲಿಗೆ ಹೋಗಿದ್ಯಲ್ಲ, ಅಲ್ಲಿ ವಿಶಾಲ್ಗೆ ನಿನ್ನ ಮೇಲೆ ಸಿಂಪತಿ ಬರೋ ಹಾಗೆ ಮಾಡಿದ್ಯಾ? ಅವನ ತಲೆಗೆ ಸರ್ಜರಿ ಆದರೂ ವಿಶಾಲ್ ಬ್ರೈನ್ನ ವಾಶ್ ಮಾಡಿದ್ದೀನಿ.
ಇವಾಗ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಆ ನೈನಿ ಪೊಸಿಷನ್ ಏನು? ಆ ನೈನಿ ಮಾಡಿರೋ ಕೆಲಸಕ್ಕೆ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಜಾಸ್ಮಿನ್, ಆಂಟಿ ಅವರೆಲ್ಲ ಬರ್ತಾ ಇದ್ದಾರೆ. ನೀನು ನನ್ನ ಮೇಲೆ ಸ್ವಲ್ಪ ಕೋಪ ಮಾಡ್ಕೋ. ಏನ್ ಮಾತಾಡ್ತಿದ್ಯಾ ಜೆಸ್ಸಿ? ಈ ಮನೆ ಮರ್ಯಾದೆ ತೆಗಿಬೇಕು ಅಂತ ಇದ್ಯಾ? ಮರ್ಯಾದೆ ಹೋಗುತ್ತೆ ಅಂತ ನೀನು ಹೇಳ್ತಾ ಇದ್ಯಾ, ಪ್ರಾಣ ಹೋಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಏನಾಯ್ತು ಜಶ್ವಂತ? ಮುಳ್ಮೀನ್ ಜಗಳ ಅನ್ಕೋತೀನಿ. ಐ ಆಮ್ ನಾಟ್ ಮುಳ್ಮೀನ್, ಕಾಲ್ ಮೀ ಜಾಸ್ಮಿನ್. ಅದಲ್ಲ ಅಂತಂದ್ರೆ ಇನ್ನೊಂದೇನೋ ಇದ್ದೇ ಇರುತ್ತೆ. ನಿನ್ನಿಂದ ಈ ಮನೇಲಿ ಏನೋ ಗಲಾಟೆ ಆಗ್ತಾನೆ ಇರುತ್ತಲ್ಲ. ಏ ನೀನ್ ಸುಮ್ನಿರು. ಈಗ ಇವ್ರ ವಿಷಯ ಏನು ಅಂತ ತಿಳ್ಕೊಬೇಕು ತಾನೆ. ಜಶ್ವಂತ್ ಹೇಳು. ಆಂಟಿ, ಜೆಸ್ಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತೆ. ಪೊಲೀಸ್ ಅವ್ರು ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಮನ್ನು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅಂತನಾ? ಇದೇ ನನಗಿಷ್ಟ ಆಗದೆ ಇರೋದು. ಅವ್ರು ಹೋಗ್ತಾರೆ ಅಂತ ಅಲ್ಲ ಅಹಲ್ಯಕ್ಕ, ನಮ್ಮನೆ ಮರ್ಯಾದೆ ಹೋಗುತ್ತೆ ಅಂತ. ಅಲ್ಲ, ಪೊಲೀಸ್ ಯಾಕೆ ಬರ್ತಾರೆ? ಏನಂತ ಕಂಪ್ಲೇಂಟ್ ಕೊಡ್ತಾಳೆ? ಅವಾಗ್ಲೇ ಮರ್ತೋದ್ರ ಆಂಟಿ, ನೈನಿ ನಮಗೆಲ್ಲ ಮೋಸ ಮಾಡಿದಾಳೆ. ಫ್ಲವರ್ಸ್ಗೆ ಪಾಯ್ಸನ್ ಸ್ಪ್ರೇ ಮಾಡಿ ನನ್ನ ಸಿಕ್ಕಾಕ್ಸ್ಬೇಕು ಅನ್ಕೊಂಡಿದ್ಲಲ್ವಾ? ಅದು ಹಳೆ ಕಾಲದ ಬದ್ನೆಕಾಯಿ ಬಜ್ಜಿ ಆಗೋಯ್ತಲ್ಲ. ಮದ್ವೆನೇ ನಿಂತು ಹೋದ್ಮೇಲೆ ಹೂವು ವಿಷ ಅಂತೆಲ್ಲ ಯಾರು ಮಾತಾಡ್ತಾರೆ ನೀವೇ ಹೇಳಿ? ಅಷ್ಟು ಈಸಿಯಾಗಿ ಹೇಗೆ ಬಿಟ್ಬಿಡ್ತೀವಿ? ಪಾಯ್ಸನ್ ಇದೆ ಅಂತ ಎಲ್ರೂ ಮುಂದೆ ಇನ್ಸ್ಪೆಕ್ಟರ್ ರಿಪೋರ್ಟ್ ಓದಿದ್ರಲ್ವಾ? ನೈನಿನೇ ಸೂತ್ರಧಾರಿ ಅಂತ ಕ್ಲಿಯರ್ ಆಗಿ ಗೊತ್ತಾಗೋಗಿದೆ. ತಪ್ಪಿತಸ್ಥರನ್ನ ಹಿಡಿಬೇಕು ಅಂತ ನೈನಿ ಪ್ರಯತ್ನ ಪಟ್ಲು, ಆದ್ರೆ ನಿಜವಾದ ಕಳ್ಳರು ತಪ್ಪಿಸ್ಕೊಂಡ್ರು. ಅಮಾಯಕಳಾದ ನೈನಿಗೆ ಬೈದ್ರೆ ಕಣ್ಣು ಹೋಗುತ್ತೆ, ಪ್ರಾಣನೇ ಹೋಗುತ್ತೆ. ನೈನಿನ್ ಹಾಗೆ ಬಿಟ್ರೆ ಪೊಲೀಸ್ ಅವ್ರಿಗೆ ಹೇಳಿ ನೈನಿಗೆ ಒಂದ್ ಗತಿ ಕಾಣಿಸೋಣ. ಕರೆಕ್ಟು ಜಾಸ್ಮಿನ್. ಏನ್ ಪರಶುಮಾವ, ಯಾವ್ದು ಕರೆಕ್ಟು? ಈ ಮನೆಗ್ ಒಳ್ಳೇದಾಗ್ಲಿ ಅಂತ ಅಪಾಯದಲ್ಲಿರೋರ್ನ ರಕ್ಷಿಸ್ಬೇಕು ಅಂತ ಆದಿ ಪರಾಶಕ್ತಿ ತರ ಇರೋ ನಮ್ ನೈನಿನ ಜೈಲಿಗೆ ಕಳಿಸ್ಬೇಕು ಅಂತಿದ್ದೀರಾ? ನಿಮ್ ಕಾಲ್ ಮುರ್ದು ಹೋಗ್ಲಿ, ನಿಮ್ ಕೈ ತಿರ್ಗಿ ಹೋಗ್ಲಿ, ನಿಮ್ ಬಾಯ್ ಬಿದ್ದು ಹೋಗ್ಲಿ, ನಿನ್ ಕೂದಲೆಲ್ಲ ಉದ್ರ ಹೋಗ್ಲಿ, ನಿನ್ ಮುಖ ಸೀದ್ ಹೋಗ್ಲಿ. ಆಂಟಿ ಯಾಕೆ ಬೈತಿದ್ದಾರೆ? ಇರಿಟೇಟ್ ಆಗ್ತಾ ಇದೆ. ಅಯ್ಯೋ ಜೆಸ್ಸಿ, ನಾನು ಇನ್ನೂ ಭಯಕ್ಕೆ ಶುರು ಮಾಡಿಲ್ಲ, ಇನ್ನು ವಾರ್ಮ್ ಅಪ್ ಮಾಡ್ಕೊಳ್ತಿದ್ದೆ ಅಷ್ಟೇ. ಅಯ್ಯೋ ಅಯ್ಯೋ ಅತ್ತೆ ಅತ್ತೆ ಹೊರಟೋಗ್ತೀಯಾ? ಬಾ, ಬಾಯಿ ಮುಚ್ಕೊಂಡು ರೂಮ್ ಅಲ್ಲಿ ಇರು. ಅತ್ತೆ ಅತ್ತೆ ಪ್ಲೀಸ್ ಎಲ್ಲ ಹಾಗೆ ಮಾತಾಡಲ್ಲ ಅತ್ತೆ. ಅತ್ತೆ ಪ್ಲೀಸ್ ನಡಿ ಹಿಂದೆ. ಅತ್ತೆ ಚಿಕ್ಕತ್ತೆ ಚಿಕ್ಕತ್ತೆ ಹೇಳಿ ಚಿಕ್ಕತ್ತೆ ನಡಿ. ಅತ್ತೆ ಬಿಡಿ, ಬಿಡಕ್ಕೆ ಹೇಳಿ ನನ್ನ ಚಿಕ್ಕತ್ತೆ. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ನಾನು ಹೋಗಲ್ಲ ಅತ್ತೆ. ಬಿಡಕ್ಕ ಅತ್ತೆ ಬಿಡಿ, ನನ್ನ ಮಾತು ಕೇಳು. ಅತ್ತೆ ಅತ್ತೆ ಬಾಗಿಲು ತೆಗೀರಿ ಅತ್ತೆ. ಅತ್ತೆ ಪ್ಲೀಸ್ ಅತ್ತೆ. ಅತ್ತೆ ಬಾಗಿಲು ತೆಗೀರಿ ಅತ್ತೆ. ಅತ್ತೆ ಪ್ಲೀಸ್ ಬಾಗಿಲು ತೆಗೀರಿ. ಅಕ್ಕ ನನ್ನ ಮಾತು ಕೇಳು. ಅಕ್ಕ ಅಕ್ಕ ಹೆಲ್ಪ್ ಹೆಲ್ಪ್ ಹೆಲ್ಪ್, ನಮ್ ನೈನಿನ ಕಾಪಾಡಿ. ಹೆಲ್ಪ್ ಹೆಲ್ಪ್, ಬಾಗಿಲು ತೆಗೀರಿ ಅತ್ತೆ. ನಂಗೆ ಅಳು ಬರ್ತಿದೆ, ಬಾಗಿಲು ತೆಗೀರಿ ಅತ್ತೆ.
ಶಾಸ್ತ್ರಿಗಳ ಹತ್ರ ಮಾತಾಡ್ತಾ ನಿಧಾನವಾಗಿ ತುಂಬ ಸುಸ್ತಾಗಿ ಮಧ್ಯರಾತ್ರಿ ಕತ್ಲೆಯಲ್ಲಿ ಹೊರಟೋಗ್ಬೇಕಾದ್ರೆ ನಮಗೆಲ್ಲ ಎಷ್ಟು ಅಂದವಾಗಿ ಕಾಣಿಸ್ತಾನೋ ನೀನು ಕೂಡ ಅಷ್ಟು ಅಂದವಾಗಿ ಕಾಣಿಸ್ತಿದ್ಯಾ ನೈನಿ. ನಿನಗೊಂದು ವಿಷಯ ಹೇಳ ನೈನಿ, ಪ್ರತಿ ತಿಂಗಳು ಅಮಾವಾಸ್ಯೆ ಬಂದಾಗ ಕತ್ಲೆ ಎಷ್ಟು ಕಪ್ಪಗಿರುತ್ತೋ ಅಷ್ಟು ಕಪ್ಪು ಚಿಕ್ಕ ವಯಸ್ಸಲ್ಲಿ ಅಮ್ಮನ ಜಡೆಯಲ್ಲಿ ನೋಡಿದ್ದೆ. ಮತ್ತೆ ಈಗ ನಿನ್ ಜಡೆಯಲ್ಲೇ ನೋಡ್ತಿರೋದು ನೈನಿ. ನೈನಿ, ಒಂದ್ಸಲ ನಿನ್ ಜಡೆನ ಮುಟ್ಬೋದಾ? ಯಜಮಾನ್ರೆ, ಏನು ಯಜಮಾನ್ರೆ, ಗಾಬರಿ ಆಗ್ಬೇಡ. ಚಳಿಗೆ ನಡೀತಿದ್ದೆ ಅಲ್ವಾ, ಅದಕ್ಕೆ ಇದನ್ನ ಹೊಚ್ಚೋಣ ಅಂತ ಬಂದೆ. ತಗೋ. ಪರವಾಗಿಲ್ಲ ಯಜಮಾನ್ರೆ. ಹಲೋ ತ್ರಿನಯನಿ ಮೇಡಮ್, ಮೊದಲೇ ಡಿಸೆಂಬರ್, ಬೆಳಗಿನ ಜಾವ ಚಳಿ ಜಾಸ್ತಿ. ನೀನ್ ಈ ರೀತಿ ಕೈಕಾಲು ಮುದ್ರಕೊಂಡು ವಿಗ್ರಹ ಥರನೇ ಮಲಗ್ಬೇಕಂತಿದ್ಯಾ? ತಗೋ, ಹೊತ್ಕೋ. ಬೆಚ್ಚಗಿರುತ್ತೆ. ನಿಮ್ಗೆ ಯಜಮಾನ್ರೆ? ನನಗೆ AC ಅಭ್ಯಾಸನೇ ಅಲ್ವಾ. ಮೇಲಾಗಿ ಅಮೆರಿಕಾಯಿಂದ ಬಂದಿದ್ದೀನಿ. ಅಲ್ಲಿ ಎಷ್ಟು ಚಳಿ ಇರುತ್ತೆ ಅಂತ ಏನಾದರೂ ಗೊತ್ತಾ? ಐಸ್ ಕ್ಯೂಬ್ನ ಬಾಯೊಳಗೆ ಹಾಕೊಂಡು ಚಪ್ಪರಿಸ್ತಾ ಮಾತಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ಅದಕ್ಕೆನ ಯಜಮಾನ್ರೆ ನೀವಿಷ್ಟು ಬೆಳ್ಳಗಿರೋದು? ಯಾಕೆ ಯಜಮಾನ್ರೆ ನಗ್ತಿದ್ದೀರಾ? ಐಸ್ ಗೆಡ್ಡೆ ಪ್ರದೇಶದಲ್ಲಿ ಇರೋರು ಎಲ್ಲರೂ ಬೆಳ್ಳಗಿರ್ತಾರೆ ಅಂತ ನಾನ್ ಕೇಳಿದ್ದೀನಿ. ನೈನಿ, ಹಾಗೆಲ್ಲ ಏನೂ ಇಲ್ಲ. ಕೇಳೋ ಅಮಾಯಕರಿದ್ರೆ ಹೇಳೋರು ಅವ್ರನ್ನ ಚೆನ್ನಾಗಿ ಕುರಿ ಮಾಡ್ತಾರೆ ಅನ್ನೋದು ಗೊತ್ತು. ಕುರಿ ಆಗಿದ್ಯಾ ಅನ್ನೋ. ನಾನೊಂದು ಹೇಳ, ತಾಜ್ ಮಹಲ್ ಬಿಳಿ ಕಲ್ಲಿಗಿಂತ ತುಂಬಾ ಬೆಳ್ಳಗಿರೋದು ಏನು ಅಂತ ಗೊತ್ತಾ? ನಿನ್ ಮನ್ಸು. ಬಾಗಲ್ ತೆಗೀರಿ ಚಿಕ್ಕತ್ತೆ, ಚಿಕ್ಕತ್ತೆ ಬಾಗಲ್ ತೆಗೀರಿ ಚಿಕ್ಕತ್ತೆ. ರೂಮಲ್ಲಿ ಒಬ್ಳೆ ಇರೋದಕ್ಕೆ ನಂಗೆ ತುಂಬಾನೇ ಬೋರ್ ಆಗುತ್ತೆ. ಯಾರ್ದಾರು ತಲೆ ತಿನ್ಲಿಲ್ಲ ಅಂತಂದ್ರೆ ನನ್ನ ಟೈಮ್ ಹೇಗ್ ಪಾಸ್ ಆಗುತ್ತೆ ಅಂತ ಹೇಳಿ. ಅತ್ತೆ ಬಾಗಲ್ ತೆಗೀರಿ ಅತ್ತೆ. ಬಾಗಲ್ ತೆಗೀರಿ. ತಿಲೋತ್ತ ಮಾತೆ ಏನಾದ್ರೂ ಹೇಳ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೇಕು ಅಂತಂದ್ರೆ ಒಂದ್ ಪೆಗ್ ಹಾಕೊಂಡೇ ಬನ್ನಿ, ನಿಮ್ಗೆ ಧೈರ್ಯ ಬರುತ್ತೆ ಚಿಕ್ಕತ್ತೆ. ಚಿಕ್ಕತ್ತೆ, ಗಲಾಟೆ ಮಾಡ್ಬೇಡ ಹಾಸಿನಿ, ಬರ್ತಾ ಇದ್ದೀನಿ.
ಬಾಗಲ್ ತೆಗೀರಿ ಬಾಗಲ್ ತೆಗೀರಿ ಬಾಗಲ್ ತೆಗೀರಿ ಪ್ಲೀಸ್ ಅತ್ತೆ ಬಾಗಲ್ ತೆಗೀರಿ ಪ್ಲೀಸ್ ಬೇಗ ಬೇಗ ಅತ್ತೆ ಅತ್ತೆ ಅಯ್ಯೋ ಬೇಗ ಅತ್ತೆ ಅಬ್ಬಾ ಈಗ ಮಾಡ್ತೀನಿ ರೀ ಒಬ್ಬೊಬ್ರಿಗೂ ಚಿಕ್ಕತ್ತೆ ಥ್ಯಾಂಕ್ಸ್ ಪರಶುಮಾವ 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 ಬಂದ್ರಾ ಹಾಲಿಗೆ ಬಂದಿದ್ದೀನಿ ನಿಮ್ ಮುಂದೆನೆ ನಿಂತಿದ್ದೀನಿ ಧೈರ್ಯವಾಗಿ ನಿಂತಿದ್ದೀನಿ ಬನ್ನಿ ನೋಡಿ ಬಿಡೋಣ ನೀವ ನಾನಾ ಅಂತ ಏಯ್ 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 ಅಬ್ಬಾ 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 ಬಾ ಅಕ್ಕ ಅಕ್ಕ ಬರ್ಲಿ ಇರು ಅಕ್ಕ ಏನ್ ಅಹಲ್ಯ ಅಕ್ಕ ಹಾಸಿನ ಹೊರಗೆ ಬಿಟ್ಬಿಟ್ರು ಫ್ರೆಂಡ್ಸ್ ಮಾವ ಅಹಲ್ಯ ಅವಳನ್ನ ಕೂಡ ಹಾಕಿದ್ರೆ ನೀನ್ ಯಾಕೆ ಹೊರಗ್ ಬಿಟ್ಟೆ? ಹಸು ಕರುಗಳನ್ನು ಹೀಗ್ ಕಟ್ಟಾಕಲ್ಲ ಅಕ್ಕ. ಮನೆ ಸೊಸೆನ ಹೀಗ್ ರೂಮಲ್ಲಿ ಕೂಡ ಹಾಕಿದ್ರೆ ಮನುಷ್ಯತ್ವಕ್ಕೆ ಬೆಲೆನೇ ಇರಲ್ಲ ಅಕ್ಕ. ನೀನಾ ನಂಗ್ ಬುದ್ಧಿ ಹೇಳ್ತಿರೋದು? ಕುಡಿಯೋರು ತುಂಬಾ ಬುದ್ಧಿ ಮಾತು ಹೇಳ್ತಾರೆ ಅನ್ನೋದು ನಿಜ ಆಯ್ತಕ್ಕ. ಆಂಟಿ, ನೈನಿಗೆ ಗತಿ ಕಾಣಿಸೋ ತನಕ ಹಾಸಿನಿ ಸಿಸ್ಟರ್ ರೂಮಲ್ಲಿರೋದೇ ಒಳ್ಳೇದು. ಏಯ್ ನಡಿಯೇ. ನಾನ್ ಬರಲ್ಲ ಅತ್ತೆ, ಬರಲ್ಲ ನಾನು. ಹಾಸಿನಮ್ಮ, ನಿನಗೆ ಚಾಕ್ಲೇಟ್ ಕೊಡ್ಸ್ತೀನಿ ಹೋಗಮ್ಮ. ಹಾ, ನಾನೇನ್ ಚಿಕ್ಕ ಮಗುನ ನಿಮ್ ಮಾತನ್ನೆಲ್ಲ ಕೇಳೋದಕ್ಕೆ? ಅಷ್ಟಕ್ಕೂ ಈ ಮುಳ್ಮೀನು ನೈನಿಗೆ ಏನ್ ಮಾಡ್ತಾಳೆ ಅಂತ ತಿಳ್ಕೊಳ್ಬೇಕು ಅಂತಾನೆ ಬಾಗಲ್ ತೆಗೀರಿ ಅಂತ ನಾನು ಚಿಕ್ಕತ್ತೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ನಾನೇನ್ ಮಾಡಕ್ ಹೊರಟಿದ್ದೀನೋ ನಾಳೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಅಕ್ಕ, ಹಾಸಿನಮ್ಮನ ರೂಮಲ್ಲಿ ಹಾಕು. ಏಯ್ ನಡಿಯೇ. ಆಹಾ, ತಿಲೋತ್ತಮ ಅತ್ತೆ, ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಅತ್ತೆ, ಒಂದ್ ಆಟ ಆಡೋಣವಾ? ನೀವು ಕಳ್ಳಿ, ನಾನು ಪೊಲೀಸು. ಹಲ್ಲು ಉದ್ರೋಗುತ್ತಂತೆ. ಈ ಸೀಸನ್ ಅಲ್ಲಿ ಯಾವ ಹಣ್ಣು ಉದ್ರುತ್ತೆ ಅತ್ತೆ? ನೇರಳೆ ಹಣ್ಣ, ಸೇಬ್ ಹಣ್ಣ? ಕಲ್ಲಂಗಡಿ. ಹಿಂಡಿ ಜ್ಯೂಸ್ ಮಾಡ್ತಾಳ ಅಕ್ಕ. ಯಾಕಮ್ಮ ಬೈಸ್ಕೋತೀಯಾ? ಹೋಗಮ್ಮ ಹಾಸಿನಿ, ಹೋಗು. ನಾನು ಆ ಕಡೆ ಓಡ್ತಾ ಇರ್ತೀನಿ, ನೀವ್ ಯಾರಾದ್ರೂ ನನ್ ಹಿಡ್ಕೊಂಡ್ರೆ ಆಮೇಲೆ ನೋಡೋಣ. ರೆಡಿ? 1 2 3 ಬಾಯ್. ಹಿಡಿರಿ ಹಿಡಿರಿ ಹಿಡಿರಿ, ನನ್ನ ಹಿಡಿರಿ ನೋಡೋಣ. ಕಮ್ ಆನ್, ಬನ್ನಿ ಬನ್ನಿ ಬನ್ನಿ. ವಾಟ್ ಇಸ್ ದಿಸ್ ಆಂಟಿ? ಹಾ, ಫ್ಲೈಯಿಂಗ್ ಕಿಸ್. ಕಮ್ ಆನ್, ಕಮ್ ಕಮ್ ಆನ್, ಕ್ಯಾಚ್ ಮೀ. ಬನ್ನಿ ಇರೇ, ನಿಂಗೊಂದ್ ಗತಿ ಕಾಣಿಸ್ತೀನಿ ಇವತ್ತು. ಬನ್ನಿ ಬನ್ನಿ, ಹಿಡಿರಿ ಹಿಡಿರಿ. ನಿನ್ನ ಆಗಲ್ಲ ಆಗಲ್ಲ ಆಗಲ್ಲ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ನಿಂತ್ಕೋ, ಬಾರಕ್ಕ. ಅಕ್ಕ, ಚೀಟಿಂಗ್, ಬಿಡಿ ನನ್ನ. ನಿಲ್ಲು. ಮಾವ ಬಿಡಿ ಮಾವ. ಕೋಪದಿಂದ ಅವಳ ಮೇಲೆ ಕೈ ಮಾಡಿದ್ರೆ ಚೆನ್ನಾಗಿರಲ್ಲ ಅಕ್ಕ. ಅವಳು ನಿನ್ನ ಸೊಸೆನಾ? ನನ್ ಸೊಸೆ. ಹೊಡಿತೀನಿ, ಬೈತೀನಿ, ಸಾಯಿಸ್ತೀನಿ. ಅದನ್ ತಡಿಯೋಕ್ ನೀನ್ ಯಾರು? ವಿಶಾಲ್ ಏನಾದ್ರೂ ನಿನ್ ಮಗನ? ನನ್ ಮಗ ಅಂತಿರ್ತೀಯ? ಗಾಯತ್ರಕ್ಕನ್ ಮಗ. ಚಪ್ಪಾಳೆ ಚಪ್ಪಾಳೆ. ಸೂಪರ್ ಚಿಕ್ಕತ್ತೆ. ನಿಮ್ಗೆಲ್ಲ ಟೈಮ್ ಹತ್ರ ಬಂದಿದೆ, ಅದಕ್ಕೆ ಹೀಗಾಡ್ತಿದ್ದೀರಾ. ಆಂಟಿ, ಸ್ವಲ್ಪ ಪೇಷನ್ಸ್ ಇಂದ ಇರಿ. ಇವತ್ತು ನಗ್ತಾ ಇರೋರೆ ನಾಳೆ ಅಳ್ತಾರೆ. ನಗು ಬರ್ತಿದ್ದಕ್ಕೆ ನೀವ್ ಅಳ್ತಿರೋದು. ಅಕ್ಕ, ಈ ಹುಚ್ಚು ಹಾಸಿನಮ್ಮ ಹುಲಿ ಏನಲ್ಲ, ಪಾಪ ಸಾಧು ಜೀವಿ, ಹಸು. ಏನು ಮಾಡಲ್ಲ, ಬಾರಕ್ಕ. ನಿನ್ನ ನನಗೇನಾದ್ರೂ ಕೊಂಬಿದ್ದಿದ್ರೆ ಅದ್ರಿಂದಾನೇ ಚುಚ್ಚಿ ಸಾಯಿಸ್ಬಿಡ್ತಿದ್ದೆ. ಈ ರಾಕ್ಷಸರಿಗಿದೆಯಲ್ಲಮ್ಮ, ಅದು ಸಾಲ್ದ? ನಿಜಾನೇ ಚಿಕ್ಕತ್ತೆ, ನರರೂಪಿ ರಾಕ್ಷಸರು ಇವರು.
ಸರ್ ಟಿಫಿನ್ ಮಾಡಿದ್ರೆ ಟ್ಯಾಬ್ಲೆಟ್ ಕೊಡ್ತೀನಿ. ಆಲ್ ರೈಟ್. ನೀರಲ್ಲಿ ಇಡ್ತೀನಿ. ಯಜಮಾನ್ರೆ 1 ನಿಮಿಷ ತಾಳಿ, ಇಲ್ಲಿ ಕೊಡಿ. ನೈನಿ, ರಾತ್ರಿನೂ ಅದೇನೋ ದೃಷ್ಟಿ ತುತ್ತು ಅಂತ ಸ್ವಲ್ಪ ತೆಗೆದು ಪಕ್ಕಕ್ಕಿಟ್ಟೆ. ಈಗ ಇರೋದೇ 2 ಇಡ್ಲಿ, ಒಂದನ್ನೇನಾದ್ರೂ ಪಕ್ಕಕ್ಕಿಟ್ಬಿಡ್ತೀಯ ಹೇಗೆ? ಹಾಗೆ ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಹೊಟ್ಟೆ ತುಂಬುತ್ತಾ? ತುಂಬಲ್ಲ ಅಲ್ವಾ? ನೀವು ಈ ಚಮಚದಿಂದ ತಿಂತೀರಾ. ಹಾಗೆ ತಿಂದ್ರೆ ಎಷ್ಟ್ ತಿಂದ್ರೂ ತೃಪ್ತಿ ಆಗಲ್ಲ ಅಂತ ನಮ್ ತಾತ ಹೇಳ್ತಿದ್ರು. ಈಗ ಕೈಯಲ್ಲಿ ತಿನ್ಬೇಕು ಅಂದ್ರೆ ನನ್ ಕೈ ಕ್ಲೀನ್ ಆಗಿಲ್ವಲ್ಲ ನೈನಿ. ಅದಕ್ಕೆ ಅಲ್ವಾ ನಾನ್ ಇಸ್ಕೊಂಡಿದ್ದು. ನಾನ್ ತಿನ್ನಿಸ್ತೀನಿ, ಆ ಮಾಡಿ. ಆ ಮಾಡ್ಬೇಕಾ ಅಂದ್ರೆ? ಆ ಅಂತ ಬಾಯಿ ತೆಗೆದ್ರೆ ನಾನ್ ತಿನ್ಸೋದಿಕ್ಕೆ ಸುಲಭ ಆಗತ್ತೆ. ಓಕೆ. ಆ ದೊಡ್ಡಮ್ಮೋರೆ ತಗೊಳ್ಳಿ ಎತ್ಗೆ ವಾಟರ್. ನೋಡ್ದೆ ಅಜ್ಜಿ, ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ರೆ ಆತಗೆ ಟಿಫಿನ್ ತಿನ್ನಿಸ್ತಾ ಇದ್ದಾರೆ. ಬ್ರೋ ಇಲ್ಲೇ ಆರಾಮಾಗಿದ್ದಾನೆ ಅನ್ಸುತ್ತೆ. ಹಾಸ್ಪಿಟ್ಲಲ್ಲಿ ಹೇಗೆ ಚೆನ್ನಾಗಿರ್ತಾನೋ? ಗುಡಿ ಆದ್ರೂ ಸರಿ, ತುಂಬಾ ಹೊತ್ತು ಇರಬಾರ್ದು. ನಮ್ಮ ಮನೆಗೆ ನಾವು ವಾಪಸ್ ಹೋಗ್ಬಿಡ್ಬೇಕು. ನೈನಿ ಸರಿಯಾಗಿ ಹೇಳಿದ್ಲು ನೋಡು. ಅಂದ್ರೆ ಹೇಳ್ದವ್ರೆ ಮನೆಗೆ ಹೋಗ್ಬೇಕಲ್ವಾ? ಅದಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀನಿ, ನೀವು ಮನೆಗೆ ಹೋಗಿ. ಮತ್ತೆ ಯಜಮಾನ್ರ ಹತ್ರ? ಪರವಾಗಿಲ್ಲ ನೈನಿ, ನೀನ್ ಇಲ್ಲಿದ್ರೆ ಕೆಲಸ ನಡೆಯಲ್ಲ. ಅಲ್ಲಿ ಅಷ್ಟು ಜನ ಇದ್ರು ಸರಿಯಾಗಿ ಕೆಲಸ ಮಾಡೋರು ಯಾರಿಲ್ಲ. ಅಂದ್ರೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ದೀಪ ಹಚ್ಚಿ ಮತ್ತೆ ಇಲ್ಲಿಗೆ ಬಂದ್ಬಿಡ್ತೀನಿ ದೊಡ್ಡಮ್ಮೋರೆ. ಆಗ್ಲಿ ನೈನಿ. ಸರಿ, ನಾನು ಹೊರಡ್ತೀನಿ ಯಜಮಾನ್ರೆ. ನೈನಿ, ಹೋಗ್ ಬರ್ತೀನಿ ಅಂತ ಅದೇನೋ ಹೇಳ್ತಾರಲ್ಲ, ಅಮ್ಮ ಹೇಳ್ತಿದ್ರು. ಆಸ್ಪತ್ರೆಯಿಂದ ಹೊರಡ್ಬೇಕಾದ್ರೆ ಹಾಗೆ ಹೇಳ್ಬಾರ್ದು ಯಜಮಾನ್ರೆ, ನೀವೇ ಬರ್ತೀನಿ ಅಂತ ಹೇಳ್ಬೇಕು. ಸರಿ, ನೀನ್ ಹೋಗಿರು, ನಾನು ಬರ್ತೀನಿ. ವಿಶಾಲ್, ನಾನು ಗುಡಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ ಬರ್ತೀನಿ. ನಡಿಯಮ್ಮ.
ಅಮ್ಮ, ಕಾಶಿ ವಿಶಾಲಾಕ್ಷಿ ಹತ್ರ ಹೋಗ್ತಿದ್ದೀನಿ. ಎಷ್ಟಿದೆಯೋ ಅಷ್ಟು, ಏನಿದೆಯೋ ಅದು ಕೊಡಮ್ಮ. ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲಮ್ಮ. ಬೇರೆ ಕೊಡೋಣ ಅಂದರೆ ನನ್ನ ಹತ್ರ ಇನ್ನೇನೂ ಇಲ್ಲ. ಸುಳ್ಳು ಹೇಳಬೇಡ ಅಮ್ಮ. 3ನೇ ಕಣ್ಣಿಂದ ನೋಡಿ ಹೇಳ್ತಿದ್ದಾಳೆ ಆ ವಿಶಾಲಾಕ್ಷಿ ತಾಯಿ. ಕೊಟ್ಬಿಡು. ನಿಜವಾಗ್ಲೂ ಅಮ್ಮ, ನಾನು ಇಂಥ ಗಾಡೀಲಿ ಹೋಗ್ತಿರೋದ್ರಿಂದ ನನ್ನ ಹತ್ರ ತುಂಬ ದುಡ್ಡಿದೆ ಅಂದ್ಕೊಂಡಿರ್ತೀರ. ಅದು ನಿಜ ಅಲ್ಲ ಅಮ್ಮ. ನಾನು ನಿಮ್ಮ ಹಾಗೆ ಸಾಮಾನ್ಯದವಳು. ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ? ಕೋಟ್ಯಾಧಿಪತಿನ ಮದುವೆ ಆಗಿದ್ಯಾ? ದುಡ್ಡು ನಿಂದಲ್ಲ ಅಂತ ಹೇಗೆ ಹೇಳ್ತೀಯ? ಕೋಟಿ ಆಸ್ತಿ ನಿನ್ನ ಹತ್ರನೇ ಇದೆ ಅಲ್ವಾ? ನಿನ್ನ ಹೆಸರಲ್ಲಿ ಲೆಕ್ಕನೇ ಇಲ್ದಿರೋಷ್ಟು ಆಸ್ತಿ ಇದ್ರು ಏನೂ ಉಪಯೋಗಿಸ್ಲಿಲ್ಲ ಅಂದರೆ ಹೇಗೆ ತಾಯಿ? ಅಯ್ಯೋ ಅಮ್ಮ, ನನ್ನ ಹೆಸರಲ್ಲಿ ಎಷ್ಟು ಆಸ್ತಿ ಇದೆಯೋ ಏನೋ ನನಗೇನು ಲೆಕ್ಕ ಗೊತ್ತಿಲ್ಲ. ಅದು ಹೆಸರಿಗಷ್ಟೇ. ದುಡ್ಡು ನನ್ನ ಹತ್ರ ಇಲ್ಲಮ್ಮ. ದುಡ್ಡು ಇಲ್ಲ ಅಂದರೆ ಬಂಗಾರ ಕೊಡು. ಬಂಗಾರನ? ನೀನು ಹಾಕ್ಕೊಂಡಿರೋ ಬಂಗಾರನ ಕೇಳ್ತಿಲ್ಲ. ನಿಂದಲ್ದೇ ಇದ್ರು ನಿಂದನ್ಕೊಂಡು ಬಂಗಾರದಂಥ ಮನಸ್ಸಿನಿಂದ ನೀನು ಗಂಡ ಕೊಟ್ಟಿರೋ. ಈಗ ನೀನು ನಿನ್ನ ಸೆರ್ಗಕ್ಕೆ ಕಟ್ಕೊಂಡಿದ್ಯಲ್ಲ, ಆ ಬಂಗಾರನಾದರೂ ನನಗೆ ಕೊಡು ತಾಯಿ. ಏನಮ್ಮ ಹಾಗೆ ನೋಡ್ತಿದ್ಯಾ? ಈಗಲೂ ಕೂಡ ನನ್ನ ಹತ್ರ ಏನೂ ಇಲ್ಲ ಅಂತ 3ಕ್ಕೆ ಮುಕ್ತಾಯ ಮಾಡೋ ಹಾಗೆ ಮತ್ತೆ ಸುಳ್ಳು ಹೇಳ್ತೀಯಾ? ಇದೆ, ಒಂದು ನಿಮಿಷ. ಇದೆ, ಈ ಮಂಗಳಸೂತ್ರನೇ ಯಜಮಾನ್ರು ನನಗೆ ಕೊಟ್ಟಿದ್ರು. ತಗೊಳಮ್ಮ. ನಾನಿದ್ರಿಂದ ಏನು ಮಾಡಲಿ, ನೀನೇ ಇಟ್ಕೋ. ನಿಂದಲ್ದೇ ಇರೋ ತಾಳಿನ ನಾನು ಕೇಳಿದ ತಕ್ಷಣ ಕೊಟ್ಟ್ಯಾ ಅಂತ ನಿನ್ನ ಬದುಕು ಬಂಗಾರ ಆಗಲ್ಲ. ತುಂಬ ಹುಷಾರಾಗಿರ್ಬೇಕು ತಾಯಿ. ಈ ತಾಳಿ ಕೊಟ್ಟಿದ್ಯಾ ಆದರೆ ನಿನ್ನ ಕತ್ತಲಿರೋ ತಾಳಿಗೆ ಇನ್ನೂ ಕಷ್ಟ ತೀರಿಲ್ಲ. ಆ ಮಂಗಳಸೂತ್ರದ ಸುತ್ತ ವಿಷದ ಬಲೆ ಇದೆ. ಅದನ್ನ ನೀನೇ ಭೇದಿಸ್ಬೇಕು. ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಆ ವಿಶಾಲಾಕ್ಷಿ ತಾಯಿನೇ ನಿನಗೆ ದಾರಿ ತೋರಿಸ್ಬೇಕು. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಏನಮ್ಮ ಇದು? ನನಗೆ ತಿಳಿದೇನೋ ನಾನು ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ. ನನಗೆ ಯಾಕಿಂತ ಪರೀಕ್ಷೆಗಳು? ಯಜಮಾನ್ರ ಗಂಡಾಂತರದಿಂದ ಪಾರಾದ್ರು ಅಂತ ಸಂತೋಷ ಪಡೋಷ್ಟ್ರಲ್ಲಿ ಗಾಡಿ ಹತ್ರ ಬಂದಿದ್ದ ತಾಯಿ ನನ್ನ ಸೌಭಾಗ್ಯಕ್ಕಿನ್ನು ಗಂಡಾಂತರ ಇದೆ ಅಂತ ಎಚ್ಚರಿಸೋದ್ರು. ಸಹಿಸ್ಕೋತಿದ್ದೀನಮ್ಮ.
ಬೇಕು ಅಂದ್ರೆ ನನಗೇನಾದ್ರೂ ಮಾಡು, ಎಷ್ಟು ಕಷ್ಟ ಬೇಕಾದ್ರೂ ಕೊಡು, ನಾನು ಸಹಿಸ್ಕೋತೀನಿ. ಆದ್ರೆ ಯಜಮಾನ್ರು ಚೆನ್ನಾಗಿರ್ಬೇಕು, ಅವ್ರಿಗೇನು ಆಗ್ಬಾರ್ದು, ಅವ್ರಿಗೇನು ಆಗ್ಬಾರ್ದು. ಇದಕ್ಕೂ ಮೇಲೆ ನಿನ್ನನ್ನೇನು ಕೇಳಲ್ಲ. ಸರಿ, ನೋವಲ್ಲಿ ಏನಾದ್ರೂ ಅಂದಿದ್ರೆ ಕ್ಷಮಿಸಮ್ಮ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಯಾಕತ್ತೆ ಅಷ್ಟು ಸೈಲೆಂಟ್ ಆಗಿದ್ದೀರಾ? ಸುಮ್ಮನೆ ಯಾಕಿರ್ಬಾರ್ದಾ? ನೀನು ಕಾಮ್ ಆಗಿದೀಯಾ ಅಂದ್ರೆ ಏನೋ ಮಾಡ್ತೀಯಾ ಅಂತ ಅನ್ಸುತ್ತೆ ಅಕ್ಕ. ಇವರ್ ರೈಟ್ ಅಹಲ್ಯಕ್ಕ. ಅದೇನು ಅನ್ನೋದು ನಯನಿ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೋಡಿ ನೈನಿ, ನೈನಿ ನಿಂಗ್ 100 ವರ್ಷ. ನಿನ್ನ ಆಯ್ಸ್ ಗಟ್ಟಿ ನಯನಿ. ನಿನ್ ಹೆಸರು ತಗೊಂಡಿದ ತಕ್ಷಣ ನೀನೇ ಬಂದೆ. ಹೌದು ನೈನಿ, ನೀನ್ ಯಾಕೆ ಬಂದೆ? ಅಲ್ಲೇ ಹಾಸ್ಪಿಟ್ಲಲ್ಲೇ ಇರ್ಬೋದಿತ್ತು ಅಲ್ವಾ? ಚಿಕ್ಕ ಯಜಮಾನ್ರು ಮನೆಗೆ ಹೋಗು ಅಂದ್ರು ಅಕ್ಕ, ಅದಕ್ಕೆ ಬಂದೆ. ಇಲ್ಲಿ ನಿಂಗೋಸ್ಕರ ಎಲ್ರು ಯಮದೂತರ ತರ ಕಾಯ್ತಾ ಕೂತಿದ್ದಾರೆ ಅಂತ ಅನ್ನಿಸ್ತಿದೆ. ಏನಾಯ್ತು? ಪಾಪ ಅಕ್ಕ, ಇವ್ರಿಗೆ ಟೆನ್ಷನ್ ಆಗ್ತಿದೆ ಅನ್ಸುತ್ತೆ. ಹೇಳ್ಬಿಡು. ಒಬ್ರಿಗೆ ತೊಂದರೆ ಕೊಟ್ಟು ಸಿಗೋ ಖುಷಿ ಕೂಡ ಪಾಪಕ್ ಸಮಾನ ಅಕ್ಕ. ಆರ್ಕಿಡ್ ಹೂಗೆ ವಿಷ ಹಾಕಿ ವಿಶಾಲ್ ಪ್ರಾಣ ತೆಗಿಬೇಕು ಅನ್ಕೊಂಡ ನಯನಿಗೆ ಶಿಕ್ಷೆ ಆಗೋ ಸಮಯ ಬಂದಿದೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ನಮ್ಮನಂದ್ರೆ ಲಾಭ ಏನ್ ಬಂತು? ತಿಲೋತ್ತಮ, ನೈನಿ ಮೇಲೆ ಆಪಾದನೆ ಮಾಡಬಾರ್ದು ಅಂತ ನಿನ್ಗೆ ಎಷ್ಟು ಸಲ ಹೇಳಿದೀನಿ. ಆದ್ರೆ ಪೊಲೀಸ್ನವ್ರು ಕೇಳಲ್ವಲ್ಲ ಅಣ್ಣ. ಇನ್ಸ್ಪೆಕ್ಟರ್, ಮತ್ತೆ ಮನೆಗೆ ಯಾಕೆ ಬಂದಿದ್ದೀರಾ? ವಿಷ ಪ್ರಯೋಗದಿಂದ ಸಾಯಿಸ್ಬೇಕು ಅಂತ ಯೋಚನೆ ಮಾಡಿರೋ ನೈನಿನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಸರ್. ನನ್ನ ತಂಗಿ ಮದುವೆ ನಿಲ್ಲಿಸ್ಬೇಕು ಅಂತ ಇವಳು ಇಲ್ದಿರೋ ಕುತಂತ್ರ ಮಾಡಿ ಜೆಸ್ಸಿಗೆ ನೋವಾಗೋ ಹಾಗೆ ಮಾಡಿದ್ಲು. ನನ್ನನ್ನು ಸಿಕ್ಕಾಕಿಸ್ಬೇಕು ಅನ್ಕೊಂಡ್ಲು. ಆದರೆ ನಮ್ಮ ಇನ್ಸ್ಪೆಕ್ಟರ್ ಭಾವ ನನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಅಮಾಯಕರಾಗಿದ್ದು ನಾವಿಬ್ರೂ ಜೈಲಲ್ಲಿ ಇರಬೇಕಾಗಿತ್ತು. ಇವಾಗ ಇವಳು ಹೋಗ್ತಾಳೆ ಬಿಡು ಜಶ್ವಂತು. ಹೇಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನೀನು. ನೈನ್ ಬಗ್ಗೆ ಏನು ಗೊತ್ತಿದೆ ಅಂತ ನೀವೆಲ್ಲ ಮಾತಾಡ್ತಿದ್ರಾ? ಅಣ್ಣ,
ನೋಡೋದಿಕ್ಕೆ ಒಳ್ಳೆಯವಳ ತರ ಕಾಣಿಸ್ತಾಳೆ, ಆದ್ರೆ ಮನ್ಸಲ್ಲಿ ತುಂಬಾ ಉಳ್ಕಿದೆ. ಹೌದು ಬಾವಾ, ನಿಮಗ್ ನೆನ್ಪಿದ್ಯಾ? ಇದಕ್ಕೂ ಮೊದಲು ಹಾಲಲ್ಲಿ ವಿಷ ಇದೆ ಅಂತ ಗಲಾಟೆ ಮಾಡಿದ್ಲು. ಆಗ್ಲೂ ಕೂಡ ಹಾಲಲ್ಲಿ ವಿಷ ಬೆರೆಸಿ ಪಾಪ ನಮ್ಮ ಅಕ್ಕನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ಲು. ಏನ್ ಹೇಳ್ತಿದ್ದೀರಾ ನೀವೆಲ್ಲ? ಅಯ್ಯೋ, ನೀನ್ ಸ್ವಲ್ಪ ಸುಮ್ನಿರಮ್ಮ. ಅಮಾಯಕಳಾದ ನಮ್ಮ ಅಕ್ಕ ಕೋಪದಲ್ಲಿ ಆ ಹಾಲಲ್ಲಿ ವಿಷ ಬೆರೆಸಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅದನ್ನ ಇವಳು ಕುಡ್ದು ಸತ್ತು ಬದುಕ್ ಬಂದ್ಲು. ಅಣ್ಣ, ಆಸ್ತಿ ಅವಳ ಹೆಸರಲ್ಲಿದೆ, ಅದಕ್ಕೆ ಹೀಗೆ ಮಾಡಿದಾಳೆ ಅನ್ಸತ್ತೆ. ಎಸ್ ಆಂಟಿ, ಅವಳು ಏನ್ ಮಾಡ್ಬೇಕು ಅನ್ಕೊಂಡಿದ್ಲು ಅದನ್ನೆಲ್ಲ ಮಾಡಿ ನನ್ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ಇವಾಗ ನೀವು ಹೇಳಿದ್ ಕೇಳ್ತಿದ್ರೆ ನಡೆದಿದ್ದೆಲ್ಲ ಮತ್ತೆ ನೆನಪಾಗ್ತಾ ಇದೆ. ಇನ್ಸ್ಪೆಕ್ಟರ್ ಸರ್, ಇಮಿಡಿಯೇಟ್ ಆಗಿ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಪ್ಲೀಸ್. ನಾನು ಒಪ್ಕೊಳ್ಳಲ್ಲ. ನಿಮ್ಮ ಆರೋಪ ಎಲ್ಲ ಸುಳ್ಳು. ನಾನ್ ನಯನಿನ ಕರ್ಕೊಂಡು ಹೋಗಕ್ ಬಿಡಲ್ಲ. ಹೌದು, ನಾನು ಅಷ್ಟೇ. ನೀವು ಅಡ್ಡ ಬಂದ ತಕ್ಷಣ ನಾವಂತೂ ಸುಮ್ಮನೆ ಇರಲ್ಲ ಮೇಡಮ್. ಕಾನೂನು ಪ್ರಕಾರ ನಡ್ಕೋಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ನಯನಿ ಮನುಷ್ಯರನ್ನ ಕಾಪಾಡ್ತಾಳೆ ಹೊರತು ಕೊಲ್ಲಲ್ಲ. ಸಿಕ್ಕತ್ತೆ. ವಿಕ್ರಾಂತ್ಗೆ ನೀವು ಫೋನ್ ಮಾಡಿ ವಿಶಾಲನ್ ಕರ್ಕೊಂಡ್ ಬಾ ಅಂತ ಹೇಳಿ. ಅವಾಗ ನೈನಿನ್ ಹೇಗೆ ಕರ್ಕೊಂಡು ಹೋಗ್ತಾರೋ ನಾವು ನೋಡೇ ಬಿಡೋಣ. ವಿಶಾಲ್ ಬರಬಾರ್ದು. ಬಂದ್ರೆ ಇವಳನ್ನ ಅರೆಸ್ಟ್ ಮಾಡೋಕ್ ಬಿಡಲ್ಲ. ವಿಶಾಲ್ಗಿನ್ನೂ ಡಿಸ್ಚಾರ್ಜೇ ಆಗಿಲ್ಲ. ಅವನ್ನ ಅರ್ಜೆಂಟಾಗಿ ಕರ್ಸೋ ಅವಶ್ಯಕತೆನೇ ಇಲ್ಲ. ನಯನಿ ತಪ್ಪು ಮಾಡಿಲ್ಲ ಅಂದ್ರೆ ಪೊಲೀಸ್ ಅವ್ರು ಯಾಕೆ ಬರ್ತಾರೆ? ಎಸ್, ನಾನೇನ್ ಇವ್ರನ್ನ ಬನ್ನಿ ಮನೆ ನೋಡ್ಕೊಂಡು ಹೋಗಿ ಅಂತ ಕರೀಲಿಲ್ಲ. ನೈನಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಇನ್ಸ್ಪೆಕ್ಟರ್, ನೈನಿ ಹೀಗೆ ಮಾಡೋಳಲ್ಲ ಅಂತ ನಮ್ಮೆಲ್ರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಕುತಂತ್ರಕ್ಕೆ ಅವಳೇ ಕಾರಣ ಅಂತ ಕಂಪ್ಲೇಂಟು ಮತ್ತೆ ಸಾಕ್ಷಿ ಇದ್ದಿದ್ದಕ್ಕೇನೆ ನಾನು ಇಲ್ಲಿವರೆಗೂ ಬಂದಿರೋದು. ಎಸ್ ಅಂಕಲ್, ಫ್ಲವರ್ಸ್ಗೆ ವಿಷ ಹಾಕಿ ಆ ವಾಸ್ತಿನ ತಗೊಳ್ಳೋ ಹಾಗೆ ನನ್ನ ರೂಮ್ ಎಲ್ಲ ಹೂವಿಂದ ಡೆಕೋರೇಟ್ ಮಾಡಿದಾಳೆ. ಸ್ಮೆಲ್ ತಗೋ ಅಂತ ನನಗೆ ಟಾರ್ಚರ್ ಕೊಟ್ಲು. ಹಾಗೆ ಮಾಡಿದ್ಲೋ ಇಲ್ವೋ ಅಂತ ಬೇಕಾದ್ರೆ ನೀವೇ ಕೇಳಿ ಅವಳನ್ನ. ಆ ಹೂವೆಲ್ಲ ಹೊರಗೆ ಬಿಸಾಕು ಅಂತ ಕೆಲಸದವ್ರಿಗೆ ನಾನು ಹೇಳಿದ್ರೆ ಅವಳ ಪ್ಲಾನ್ ಎಲ್ಲ ಗೊತ್ತಾಗೋಗುತ್ತೆ ಅನ್ನೋ ಭಯದಿಂದ ಆ ಹೂನ ಅವಳೇ ಇನ್ಸ್ಪೆಕ್ಟರ್ ಭಾವ ಹತ್ರ ತಗೊಂಡು ಹೋಗಿ ಟೆಸ್ಟ್ ಮಾಡ್ಸಕ್ ಹೇಳಿದ್ಲು. ಸುಳ್ಳು ಸುಳ್ಳು, ಎಲ್ಲ ಸುಳ್ಳು. ಇದೆಲ್ಲ ನೀವು ಹೇಳ್ತಿರೋ ಸುಳ್ಳು ಕಥೆ. ಕತೆ ಹೊಡೆಯೋ ಅಷ್ಟು ಟೈಮು ಯಾರಿಗಿದೆ? ಸಾಕ್ಷಿ ತೋರಿಸ್ಬೇಕಾ? ಸಾಕ್ಷಿನ? ಸಾಕ್ಷಿ ಏನಿದೆ? ನೀನ್ ಹೀಗೆ ಕೇಳ್ತೀಯ ಅಂತ ನನಗೆ ಗೊತ್ತು ನಯನಿ. ನಿನ್ ಕಣ್ಮುಂದೆನೆ ನಿಜ ಹೇಳಿಸ್ತೀನಿ. ಸಾವಿತ್ರಿ, ಇಲ್ಲಿಗೆ ಬನ್ನಿ. ಅವತ್ತೇನ್ ನಡೀತು ಅಂತ ಕ್ಲಿಯರ್ ಆಗಿ ಎಲ್ರೂ ಮುಂದೆ ಹೇಳಿ. ನಾನೇನ್ ಮಾಡ್ದೆ ಅಕ್ಕ? ನೀನೇ ಅಲ್ವಾ ನೈನಿ ಆ ಹೂ ಹೊರಗಡೆ ಬಿಸಾಕು ಅಂತ ಜಾಸ್ಮಿನ್ ಅಮ್ಮವ್ರು ನನಗೆ ಹೇಳಿದ್ರೆ ಆ ಹೂ ಬೇಕು ಅಂತ ಅವತ್ತು ನೀನೇ ತಗೊಂಡು ಹೋದ್ಯಲ್ಲ? ಹೌದು, ನಾನು ಕೂಡ ನೋಡಿದೆ. ಆ ಮುಖ್ಯವಾದ ಕೆಲಸ ಇದೆ.
ನಮ್ಮ ಜೆಸ್ಸಿ ವಿಶಾಲ್ಗೆ ಇಷ್ಟ ಅಂತ ತಂದಿರೋ ಫ್ಲವರ್ಸ್ಗೆ ಪಾಯ್ಸನ್ನ ಸ್ಪ್ರೇ ಮಾಡಿ ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಅದನ್ನ ಲ್ಯಾಬ್ಗೆ ಕಳಿಸಿದಾಳೆ. ಆ ರಿಪೋರ್ಟ್ಸ್ನ ಮದ್ವೆಲೇ ಓಪನ್ ಮಾಡೋಕೆ ಹೇಳಿದ್ಲು. ಅಂದ್ರೆ ಅಲ್ಲೇ ರಿಪೋರ್ಟ್ ರಿಸಲ್ಟ್ ಗೊತ್ತಾದ್ರೆ ಮದ್ವೆ ನಿಂತು ಹೋಗುತ್ತೆ ಅಂತ ಪ್ಲಾನ್ ಮಾಡಿದ್ಲು ಅನ್ಸುತ್ತೆ. ಇನ್ಸ್ಪೆಕ್ಟರ್ ಸರ್, ಈಗ್ಲಾದ್ರೂ ನಿಮಗ್ ಗೊತ್ತಾಗ್ತಿದ್ಯಾ ಏನಾಯ್ತು ಅಂತ? ಸುಳ್ಳು, ಇದೆಲ್ಲ ಸುಳ್ಳು. ಪೊಲೀಸ್ ಅಣ್ಣ ಹೂ ತಗೊಂಡ್ ಬಂದಿದ್ದು ನಿಜಾನೇ, ಆದ್ರೆ ವಿಷ ಹಾಕಿದ್ದು ನಾನಲ್ಲ, ಇವರಿಬ್ರೆ.